ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. 3 ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋಣ. ಒಂದು ವಿಷಲ್ ಬಿಟ್ಟರೆ ಸಾಕು. ಒಂದು ವಿಷಲ್ ಬರಲಿ. ಆಲೂಗೆಡ್ಡೆ ಬೆಂದಿದೆ. ಇದು ತಗೊಂಡು ಸುಳ್ಕೊಬಿಡೋಣ. ನಾನು ಇಬ್ಬರಿಗೆ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ತೊಗೊಳ್ಳಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಹಚ್ಕೊಳ್ಳೋಣ. ಒಂದು ಟೊಮೊಟೊ, ಎರಡನ್ನೂ ಹಚ್ಕೊಳ್ಳೋಣ. ದಿನ ತಿಂಡಿ ಮೊಟ್ಟೆ ಬೇಕು. ನನಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ, ನಾನು ಒಬ್ಬಳೇ ಅಲ್ವಾ. ಹೆಲ್ಪ್ ಮಾಡಿದರೆ ದಿನ ಒಂದೊಂದು ಥರ ಅಲ್ಲ, ದಿನ 5-6 ಅಡುಗೆ ಹಾಕ್ತಿದ್ದೆ. ಏನು ಮಾಡಬೇಕು, ಒಂದೇ ಅಡುಗೆ ಹಾಕೋಕ್ಕಾಗೋದು. ಅದು ನಾನು ಕೆಲಸ ಮಾಡೋಕ್ಕವು ಜಾಕ್ವಾರ ಹಾಕ್ಬಿಡ್ತಾರೆ. ಬಿಟ್ಟರೆ ಫೋನೇ ತೆಗಿಯೋಕ್ಕಾಗಲ್ಲ, ಭಾಳ ಹಿಂಸೆ. ಆಯಿತು, 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ. ಪಾತ್ರೆ ಇಟ್ಕೊಂಡಿದ್ದೀನಿ, ಬೇಯಿಸಿದ್ನಲ್ಲ ಅದು ಕಾಯಿಲಿ. ಈಗ ಎಣ್ಣೆ ಹಾಕೊಳ್ಳೋಣ. ಕಾದಿದೆ ಎಣ್ಣೆ ಕಾಯಿ. ಇನ್ನು ಸಾಸಿವೆ ಸಿಡಿಲಿ, ಸ್ವಲ್ಪ ಜೀರಿಗೆ. ಯಾವುದೇ ಮಾಡಿದ್ರು ಸ್ವಲ್ಪ ಜೀರಿಗೆ ಸಾಸಿವೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ.
ಚಪಾತಿ ಕರಿಬೇವು, ಈರುಳ್ಳಿ ಹಚ್ಚಿಟ್ಟು ಆಲೂಗಡ್ಡೆ ಕುರ್ಮ, ಸ್ವಲ್ಪ ಅರಿಶಿನ ಪುಡಿ, ಟೊಮೆಟೊ, ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕತ್ತಿದ್ದೀನಿ. ಯಾಕೆಂದರೆ ಗರಂ ಮಸಾಲ ಹಾಕಬೇಕು, ಒಂದು ಅರ್ಧ ಸ್ಪೂನ್ ಹಾಕತ್ತಿದ್ದೀನಿ ಅಷ್ಟೇ, ಜಾಸ್ತಿ ಬೇಡ. ನಾನು ಖಾರ ಪುಡಿ ಹಾಕ್ತೀನಿ. ನಾನು ಒಂದು ಸ್ಪೂನ್ ಮನೆ ಖಾರ ಪುಡಿ, ಒಂದು ಸ್ಪೂನ್ ಮನೆ ಖಾರ ಪುಡಿ ಅಂದರೆ ಟೇಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಒಂದು ಸ್ವಲ್ಪ ಎಣ್ಣೆ ನೋಡಿ. ನಾನು ಅರ್ಧ ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದನ್ನು ನೀರೆಲ್ಲ ಹಾಕ್ಬಿಟ್ಟು ಕಲಸೋದು ಕುಯ್ಯೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಗಟ್ಟಿಯಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ನೀರು ತಗಬೇಕು. ಹಾಲು ಗಟ್ಟಿಯಾಗಿತ್ತು, ಅದಕ್ಕೆ ನಾವು ಆಲೂಗಡ್ಡೆ ಹಾಕ್ಬೇಕಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಸರಿ ಆಗುತ್ತೆ. ಆಲೂಗಡ್ಡೆನ ನಾವು ಈಗ ಹಾಕೋಣ. ಇದು ನಮ್ಮ ಹುಡುಗನಿಗೆ ಭಾಳ ಇಷ್ಟ, ಆಲೂಗಡ್ಡೆ ಕುರ್ಮ ಅಂದರೆ. ಆಡ್ಸ್ ಮಾಡ್ಬೋದು, ರುಬ್ಬಿ ಮಾಡ್ಬೋದು, ಈ ಥರನೂ ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಈಗ ಅದಕ್ಕೆ ಉಪ್ಪು ಹಾಕೋಬೋಣ. ಉಪ್ಪು ಹಾಕ್ಬಿಟ್ಟು ಅಷ್ಟೇ, ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಮಾಡೋಣ. ಒಂದು ಸಲ ತಿರುಗಿಸ್ಬಿಟ್ಟು ಅಷ್ಟೆ. ಏನು ಗೊತ್ತಾ, ಒಬ್ಬೊಬ್ಬರು ಒಂದೊಂದು ಥರ ಕುರ್ಮ ಮಾಡ್ತಾರೆ. ಇದನ್ನು ರುಬ್ಬಿ ಮಾಡ್ಬೋದು, ರುಬ್ಬನೂ ಮಾಡ್ಬೋದು. ಇದು ಭಾಳ ಚೆನ್ನಾಗಿರುತ್ತೆ. ಏಕೆಂದರೆ ರುಬ್ಬು ಮಾಡೋದ್ರಲ್ಲಿ ಲೇಟ್ ಆಗುತ್ತೆ. ಈ ಥರ ಮಾಡಿದ್ರೆ ಬೇಗ ಆಗುತ್ತೆ, ಬಾಯಿ ರುಚಿನೂ ಚೆನ್ನಾಗಿರುತ್ತೆ. ನಾನು ಗರಂ ಮಸಾಲ ಸ್ವಲ್ಪನೇ ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಲ್ಲ, ಖಾಲಿಯಾಗಿದೆ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಬೋದು, ಈ ಥರ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡೋಣ. ತುಂಬ ಚೆನ್ನಾಗಿದೆ. ಚಪಾತಿ ಜೊತೆ, ಪೂರಿ ಜೊತೆ, ಪರೋಟ ಜೊತೆಗೆಲ್ಲ ಸೂಪರಾಗಿದೆ. ಆಯಿತು,
ಅದು ಬೇಯಿಸಿ ಆಫ್ ಮಾಡಿಬಿಡೋಣ. ಕುರ್ಮ ಹಾಕೊಳ್ಳೋಣ. ಆಲೂಗೆಡ್ಡೆ ಕುರ್ಮ, ಟೇಸ್ಟ್ ನೋಡುವ ಹಾಗೆ ಇದೆ. ತುಂಬ ಚೆನ್ನಾಗಿ ಬಂದಿದೆ ಕುರ್ಮ. ಖಂಡಿತವಾಗ್ಲೂ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಚಪಾತಿನಾದ್ರೂ ಸರಿ, ನಾನು ಪರೋಟ ತೊಗೊಂಡಿದ್ದೀನಿ, ಪರೋಟಗಾದರೂ ಸರಿ ಚೆನ್ನಾಗಿ ಬರುತ್ತೆ. ನೀವು ಕೊನೆ ತನಕ ವೀಡಿಯೋ ನೋಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದೇನು ಗೊತ್ತಾ, ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋದೇ ತುಂಬ ಉತ್ತಮ. ಸಾಮಾನ್ಯವಾಗಿ ನಾನು ಹೊರಗಡೆ ತಿನ್ನಲ್ಲ, ಮನೆಯಲ್ಲೇ ತಿನ್ನೋದು. ಮನೆಯಲ್ಲೇ ಮಾಡ್ಕೋಬೇಕು. ನನಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ನಾನು ಒಂದೊಂದೇ ತಿಂಡಿ ಮಾಡೋಕ್ಕಾಗೋದು. ಪರೋಟನೂ ನಾನೇ ಮಾಡಿರೋದು, ಆದರೆ ಪರೋಟ ಮಾಡಬೇಕಾದ್ರೆ ಹಸಿಟ್ಟು ಕಲಸಿಟ್ಬಿಟ್ಟಿದೆ, ಅದಕ್ಕೋಸ್ಕರ ತೋರಿಸಿಲ್ಲ. ನೆಕ್ಸ್ಟು ತೋರಿಸ್ತೀನಿ, ಹಾಕ್ತೀನಿ. ಕೊನೆ ತನಕ ವೀಡಿಯೋ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.